ಅಜಿತ್ ಪವಾರ್ ವಿಮಾನ ಪತನದ ಭಯಾನಕ ದೃಶ್ಯ ಸೆರೆಯಾಗಿದೆ. CCTVಯಲ್ಲಿ ವಿಮಾನ ಪತನದ ಭೀಕರ ದೃಶ್ಯ ಇದೆ. ಇದನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ನಾವು ತೋರಿಸ್ತಾ ಹೋಗ್ತೀವಿ. ಲ್ಯಾಂಡಿಂಗ್ಗೆ ಮುನ್ನ ಅಂದರೆ ಇಳಿಬೇಕಾದ್ರೆ ಪತನ ಆಗಿದೆ. ಕೆಳಗೆ ಬೀಳ್ತಾ ಇದ್ದಂತೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತಾರಲ್ಲ ಅವಾಗ ಹೊತ್ಕೊಂಡು ಉಳಿದಿದೆ. ಲ್ಯಾಂಡಿಂಗ್ ಮುನ್ನ ಪತನ ಆಗಿದೆ. ಅಜಿತ್ ಪವಾರ್ ವಿಮಾನ ಪತನದ ಭಯಾನಕ ದೃಶ್ಯ ಸೆರೆಯಾಗಿದೆ. ಅದನ್ನ ನಿಮ್ ಗಮನಕ್ಕೆ ತರ್ತೀವಿ. ನೋಡಿ, ಈಗ ಇವೆಲ್ಲವೂ ಕೂಡ ಕುತೂಹಲ ಮೂಡಿಸ್ತಾ ಹೋಗುತ್ತೆ. ಏನಾಯ್ತು ಆ ಕ್ಷಣದಲ್ಲಿ, ಏನಾಯ್ತು ಅನ್ನೋದರ ಜೊತೆಗೆ ಹೇಗಾಯ್ತು ಅಂತ ನಿಮಗೆ ತೋರಿಸ್ಬಿಟ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಆ ಕುತೂಹಲಗಳಿಗೆ ಬ್ರೇಕ್ ಹಾಕುವ ಕೆಲಸವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ನಾವು ಮಾಡ್ತೀವಿ. ಹೆಂಗ್ ಬಿತ್ತು, ಬೀಳ್ಬೇಕಾದ್ರೆ ಕಂಟ್ರೋಲಿಗೆ ಸಿಕ್ಕಿಲ್ವಾ, ವಿಪರೀತ ಸ್ಪೀಡಲ್ಲಿ ಇರ್ತಾರೆ. ಆ್ಯಂಡ್ ATS ಅವರು ಕೂಡ ಹೇಳಿದ್ರಂತಲ್ಲ, ಅವರು ಈಗಲೇ ಬೇಡ, ಇನ್ನು 10 ರಿಂದ 12 ನಿಮಿಷಗಳ ಕಾಲ ನಿಮಗೆ ಕೆಳಗೆ ಜಾಗ ಇಲ್ಲ, ಮೇಲೆ ನೀವು ಟೈಮನ್ನು ಸ್ವಲ್ಪ ಮೂವ್ ಮಾಡ್ತಾ ಇರಿ, ಪಾಸ್ ಮಾಡ್ತಾ ಇರಿ ನಾವು ಹೇಳೋವರೆಗೂ ಅಂತ. ಬಟ್ ಆ ಕೊನೆ ಕ್ಷಣದಲ್ಲಿ ನಮ್ಮ ದಿಲೀಪ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಕಂಪ್ಲೀಟಾಗಿ ಗಿರ್ಕಿ ಹೊಡಿಬೇಕಾದ್ರೆ ಸಿಗ್ನಲ್ ಸಿಕ್ಕಿಲ್ಲ. ನೋಡಿ ಅಲ್ಲಿ ಅಂದರೆ ಬೀಳುವಂತಹ ದೃಶ್ಯ ಅನ್ನೋದಕ್ಕಿಂತ ಬಿದ್ದ ನಂತರ ಹತ್ತಿರುವ ಬೆಂಕಿ ದೃಶ್ಯ ನಿಮಗೆ ಕಾಣಿಸ್ತಾ ಇದೆ. ಅಲ್ಲಿ ಬೆಂಕಿ ದೃಶ್ಯ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಕಂಪ್ಲೀಟಾಗಿ ಫ್ಲೈಟ್ನ ಇಂಧನ ಅವರೇನು ಈಗ ನಾವು ಗಾಡಿಗಳಿಗೆ ಅರ್ಧ ಟ್ಯಾಂಕು ಅಥವಾ ಸ್ವಲ್ಪ ಒಂದು 100 ರೂಪಾಯಿಗೆ ಹಾಕಿಸ್ಕೊಬರೋದು ಹಂಗೆ ಮಾಡಿರಲ್ಲ. ಕಂಪ್ಲೀಟಾಗಿ ಫಿಲ್ ಮಾಡಿರ್ತಾರೆ ಇಂಧನವನ್ನು. ಅದು ಕೂಡ ಈ ಬೆಂಕಿಯನ್ನು ಮತ್ತಷ್ಟು ಹೆಚ್ಚು ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಆ ಸ್ಪೀಡು, ಬಿದ್ದಂತಹ ಸ್ಪೀಡಿಗೆ ಫ್ರಾಕ್ಷನ್ ಆಫ್ ಸೆಕೆಂಡ್, ನೀವು ಕಣ್ಣು ಮುಚ್ಚಿ ತೆಗೀರಿ, ಅಷ್ಟೊತ್ತಿಗೆ ಆಲ್ರೆಡಿ ಬೆಂಕಿ ಹತ್ಕೊಂಡಿರುತ್ತೆ. ನೋಡಿ, ಆ CCTV ಫುಟೇಜಲ್ಲಿ ಗಮನಿಸ್ಬೋದು ನೀವು. ಒಂದು ಕಡೆ ನಿಮ್ಮ ಎಡಭಾಗದಲ್ಲಿ ಮುಂಬೈ 8 ಗಂಟೆ 10 ನಿಮಿಷಕ್ಕೆ ಮುಂಬೈಯಿಂದ ಹೊರಟಂತಹ ಬಾರಾಮತಿ ಫ್ಲೈಟ್ ಯಾವ ಭಾಗದಲ್ಲಿ ಬಂತು, ಆ್ಯಂಡ್ ಬಾರಾಮತಿಯಲ್ಲಿ ಇನ್ನೇನು ಲ್ಯಾಂಡ್ ಆಗಬೇಕು ಅವರು ಅಂದ್ಕೊಂಡಂತಹ ಟೈಮಿಗೆ ಲ್ಯಾಂಡ್ ಆಗೋಕ್ಕಾಗಲಿಲ್ಲ. ಕಾರಣ ಇಷ್ಟೇ, ಅಲ್ಲಿ ಹವಾಮಾನ ವೈಪರೀತ್ಯ, ಮಂಜು ಕವಿದಿತ್ತು. ಬೆಳಗಿನ ಜಾವ ಅಲ್ವಾ, 8 ಗಂಟೆ 8:15 ಸುಮಾರಿಗೆ, ಇನ್ನು ಮಂಜು ಕ್ಲಿಯರ್ ಆಗಿರಲಿಲ್ಲ. ಪರಿಣಾಮ ಸಿಗ್ನಲ್ ಕೊಡುವಂಥವ್ರು ಅಥವಾ ಕಮ್ಯುನಿಕೇಶನ್ ಮಾಡುವಂಥವ್ರು ಕೂಡ ಹೇಳ್ತಿರ್ತಾರೆ ಅವ್ರಿಗೆ ವೆಯ್ಟ್ ಮಾಡಿ ಅಂತ. ಆಗ ಎಲ್ಲೋ ಮಿಸ್ ಆಗಿದೆ. ಆ ಎಡವಟ್ಟು ಇವತ್ತು ಅಷ್ಟು ಜನರ ಜೀವವನ್ನ ತೆಗೆದಿದೆ. 6 ರಿಂದ 7 ಜನ. ನಿಮ್ಮ ಎಡಭಾಗದಲ್ಲಿ ಆ ಚಿತ್ರಣವನ್ನು ನೋಡ್ತಾ ಇದ್ದೀರಿ. ಬಲಭಾಗದಲ್ಲಿ ಬಿದ್ದ ನಂತರ ಹತ್ತಿರುವ ದಟ್ಟ ಬೆಂಕಿ, ಆ ಜ್ವಾಲೆಯನ್ನ ಗಮನಿಸ್ತಾ ಇದ್ದೀರಿ. ಮುಂಬೈನ ಜನ, ಅದರಲ್ಲೂ NCPಯ ಶಾಸಕರು ಸೇರಿದಂತೆ ಅವರ ಅನುಯಾಯಿಗಳು, ಬೆಂಬಲಿಗರು, ಕಾರ್ಯಕರ್ತರು ನಿಜಕ್ಕೂ ದಿಗ್ಭ್ರಮೆಗೊಳಗಾಗಿದ್ದಾರೆ. ಒಂದು ಅವರಲ್ಲಿ ಪ್ರಶ್ನೆಗಳೇನು ಅಂದರೆ, ನಮ್ಮೂರಲ್ಲಿ ಹಿಂಗಾಯ್ತಲ್ಲ, ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಹಿಂಗಾಯ್ತಲ್ಲ. ಎರಡನೇದು, ರಾಜಕೀಯದಲ್ಲಿ ಯಾವ ರೀತಿಯ ವೈಬ್ರೇಷನ್ಸ್ ಶುರುವಾಗ್ಬೋದು ಇನ್ನು ಮುಂದೆ. ಆ್ಯಂಡ್ ಅದರ ನಡುವೆ ಕೆಲವೊಬ್ಬರು ಅಡ್ವಾಂಟೇಜನ್ನು ತಗೊಳ್ಳೋಕ್ಕೆ ತಮ್ಮದೇ ಆದಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರ್ತಾರೆ. ಎಕ್ಸಾಂಪಲ್ ಮಮತಾ ಬ್ಯಾನರ್ಜಿ ಅಂತವರು. ಅದು ಕೂಡ ಅವ್ರ ತಲೆಗೆ ಈ ಅನುಮಾನವನ್ನು ಇನ್ನೂ ಹೆಚ್ಚು ಮಾಡ್ತಾ ಹೋಗುತ್ತೆ. ಹಿಂಗೆ ಮಾಡಿರ್ಬೋದಾ, ಹಂಗಾಗಿರ್ಬೋದಾ. ಯಾಕಂದರೆ ಈಗ ನಾವುಗಳು ಮಹಾರಾಷ್ಟ್ರದ ರಾಜಕಾರಣವನ್ನು ಪಕ್ಕದ ರಾಜ್ಯದಲ್ಲಿದ್ದು ನೋಡೋದಕ್ಕೂ, ಆ ಭಾಗದ ಜನ ಅಲ್ಲಿಯ ರಾಜಕಾರಣವನ್ನು ಬಹಳ ಹತ್ತಿರದಲ್ಲಿ ನೋಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಈಗ ನಮಗೆ ನಮ್ಮೂರಿನ ರಾಜಕಾರಣ ಬಹಳ ಆಳ ಆಗಲ್ಲ, ಎಲ್ಲವೂ ಕೂಡ ಗೊತ್ತಿರುತ್ತೆ. ಸೊ ಅಲ್ಲಿ ಯಾರಿಗೆ ವೈರತ್ವ ಇತ್ತು, ಹಿಂಗೇನಾದರೂ ಆಗಿರ್ಬೋದಾ, ಇಂತಹ ಲೆಕ್ಕಾಚಾರಗಳು ಶುರುವಾಗ್ತಾ ಹೋಗುತ್ತೆ ಇನ್ನು ಮುಂದಕ್ಕೆ ಮಹಾರಾಷ್ಟ್ರದಲ್ಲಿ. ಇದು ಆಕಸ್ಮಿಕನಾ ಅಥವಾ ಪ್ರೀ ಪ್ಲ್ಯಾಂಡಾ, ಈ ರೀತಿಯ ಚರ್ಚೆಗಳು ಶುರುವಾಗ್ತಾ ಹೋಗುತ್ತೆ. ಇದರ ನಡುವೆ ಏನೇ ಮಾಡಿದ್ರು ಅಜಿತ್ ಪವಾರ್ ಅವರು ವಾಪಸ್ ಬರೋದಿಲ್ಲ. ಅವರ ಅಂಗರಕ್ಷಕರು ಕೂಡ ಸಾವನ್ನಪ್ಪಿದ್ದಾರೆ. ಕಂಪ್ಲೀಟ್ ಆಗಿ ಫ್ಲೈಟ್ ಹೊತ್ತಿ ಕರಕಲಾಗಿದೆ. ನಮ್ಮ ಪಕ್ಕದ ಮಹಾರಾಷ್ಟ್ರದಲ್ಲಿ ಇವತ್ತು ನಡಿಬಾರದ ದುರಂತ ನಡೆದು ಹೋಗಿದೆ. ಬುಧವಾರದ ಬೆಂಕಿ ಮಹಾರಾಷ್ಟ್ರದ ಜನರನ್ನ ದಿಗ್ಭ್ರಮೆಗೊಳಪಡಿಸಿದೆ. ಸಾವನ್ನಪ್ಪಿರುವಂಥದ್ದು ಆ ಭಾಗದ ರಾಜಕಾರಣಿ ಆದರೂ ಕೂಡ ಲೆಕ್ಕಾಚಾರಗಳು ಬೇರೆ ಬೇರೆ ರೀತಿಯಲ್ಲಿದೆ. ಅದರ ನಡುವೆ ಈಗ ವಿಮಾನ ಪತನ ಆಗೋಕ್ಕೆ ಕಾರಣ ಏನು? ಟೇಕ್ ಆಫ್ ಆಯ್ತಲ್ವಾ, ಕೆಳಗೆ ಇಳಿಬೇಕಾಗಿದ್ದು ಕೆಳಗೆ ಇಳಿಯೋದಕ್ಕೂ ಕೆಳಗೆ ಬೀಳೋದಕ್ಕೂ ವ್ಯತ್ಯಾಸ ಇದೆ. ಸೊ ಕೆಳಗೆ ಇಳಿಬೇಕಾಗಿದ್ದು ಕೆಳಗೆ ಬಿದ್ದಿದ್ದು ಯಾಕೆ ಬಿತ್ತು? ಅದರ ನಡುವೆ ಕೊನೆ 2-3 ನಿಮಿಷ ಅಥವಾ 3 ರಿಂದ 4 ನಿಮಿಷದ ಟೈಮ್ನಲ್ಲಿ ಪೈಲಟ್ ಯಾವ ರೀತಿಯ ಚಡಪಡಿಕೆಯಲ್ಲಿದ್ರು, ಆ ಮೇಡೆ ಕಾಲ್ನ ಎಷ್ಟು ಸಲ ಕೊಟ್ಟರು, ATSನ ಸಿಗ್ನಲ್ ತಪ್ಪಿದ ಯಾವಾಗ, ಕೊನೆಯದಾಗಿ ತಾವು ತಮ್ಮದೇ ಒಂದು ಫೈನಲ್ ಡಿಸಿಷನಿಗೆ ಬಂದುಬಿಟ್ರೆ ಯಾವಾಗ ಸಿಗ್ನಲ್ ಸಿಗಲ್ಲ, ಇನ್ನೇನಾದರೂ ಒಂದು ಮಾಡಬೇಕಲ್ಲ, ಎಷ್ಟೊತ್ತು ಅಂತ ಸುತ್ತಕ್ಕಾಗ್ತಾ ಇರುತ್ತೆ.
ಕೆಳಗೆ ತಾವೇ ಒಂದು ಡಿಸಿಷನ್ ಅನ್ನ ತಗೋಬಿಟ್ರಾ? ದುಡುಕಿನ ಡಿಸಿಷನ್ ತಗೊಂಡು ಈ ರೀತಿಯಾಗಿ ಆಯ್ತಾ? ಅಥವಾ ಅವ್ರಿನ್ನೂ ಕೂಡ ಸಿಗ್ನಲಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು, ಅವರ ಮಾತಿಗೋಸ್ಕರ ಕಾಯ್ತಾ ಇದ್ರು, ಅಷ್ಟೊತ್ತಿಗೆ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಕಾಣಿಸ್ಕೊಳ್ತಾ ಫ್ಲೈಟ್ನಲ್ಲಿ? ಹಿಂಗೆ ಪ್ರಶ್ನೆಗಳು.